ಹುಷಾರೆ. ಈ ಫೋಟೋಗ್ರಾಫರ್ಸ್ ಒಂಥರ ಫ್ಲರ್ಟ್ಗಳು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ವಿಶೇಷವಾಗಿ ಫೋಟೋಗ್ರಾಫರ್ಸ್ಗಳ ಮೇಲೆ ಸಿನಿಮಾ ಶೂಟಿಂಗ್ ಆಗಿದೆ. ನಾವು ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ರಾಜ್ಯದ ಅಧ್ಯಕ್ಷ ಮಾತಾಡ್ತಾ ಇರೋದು. ಫೋಟೋಗ್ರಾಫರ್ಗಳನ್ನ ಒಂದು ಸ್ಕ್ರೀನ್ ಮೇಲೆ ತಂದಿರ್ತಕ್ಕಂಥ ಏನು ಲಿಖಿತ್ ಶೆಟ್ಟಿ ಮತ್ತು ಅವ್ರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ಆ ಚಿತ್ರದಲ್ಲಿ ಒಂದು ವರ್ಡು ಫೋಟೋಗ್ರಾಫರ್ಸ್ಗಳನ್ನ ಹರ್ಟ್ ಮಾಡಿದೆ. ಆ ಹರ್ಟ್ ಮಾಡಿರ್ತಕ್ಕಂಥ ಶಬ್ದವನ್ನು ತೆಗಿಬೇಕು ಅಂತೇಳಿ ಇಡೀ ರಾಜ್ಯದ ಛಾಯಾಗ್ರಾಹಕರ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ಆ ಒಂದು ವರ್ಡನ್ನು ಆ ಟೀಮು ಚಿತ್ರತಂಡ ಅದನ್ನು ಬೀಪ್ ಮಾಡೋದು ಅಥವಾ ಅದನ್ನು ರಿಮೂವ್ ಮಾಡೋದು ಒಂದು ಮಾಡಿಕೊಟ್ರೆ ರಾಜ್ಯದಲ್ಲಿ ಎಲ್ಲ ಫೋಟೋಗ್ರಾಫರ್ಸು ಈ ಸಿನಿಮಾಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ. ಹೇಗಿದೆ ಡೈಲಾಗ್ಸ್ ಎಲ್ಲ? ಡೈಲಾಗ್ಸ್ ಚೆನ್ನಾಗಿದೆ, ಕಾಮಿಡಿ ಎಲ್ಲ ಸೂಪರ್ ಆಗಿದೆ. ಅದೇ ಜನ ಬಂದು ಸಪೋರ್ಟ್ ಮಾಡ್ಬೇಕು ಅಷ್ಟೇ. ಪಿಕ್ಚರ್ಗೆ, ಒಳ್ಳೆ ಪಿಕ್ಚರ್ಗೆ ಸಪೋರ್ಟ್ ಮಾಡ್ಬೇಕು. ಒಳ್ಳೆ ಫ್ಯಾಮಿಲಿ ಕುಂತು ನೋಡೋ ಅಂತ ಫಿಲಮ್. ನಮ್ಮ ಕರ್ನಾಟಕದ ಬಗ್ಗೆ ಹೆಮ್ಮೆ ಆಗಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲ ಕಲಾವಿದರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಕತೆ ಇದೆ. ನೋಡಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆ ಅಳು ಬಂತು. ಒಳ್ಳೆ ಕತೆ, ಇಂಥ ಕತೆ ಇರಬೇಕು. ತುಂಬಾ ಚೆನ್ನಾಗಿ ಬಂದಿದೆ ಸರ್. ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಸರ್. ನಿರ್ದೇಶಕರಾಗಲಿ ನಟ ನಟಿಯರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಕಾಲದಲ್ಲಿ ಇಂಥ ಟೈಮ್ನಲ್ಲಿ ಕನ್ನಡ ಚಿತ್ರಗಳೇ ಓಡ್ತಾ ಇಲ್ಲ. ಇಂಥ ಸಿನಿಮಾಗಳು ನೋಡಿದ್ರೆ ಖಂಡಿತ ಎಲ್ಲ ಪ್ರೇಕ್ಷಕರು ಬರ್ತಾರೆ, ಖಂಡಿತ ನೋಡ್ತಾರೆ. ಮತ್ತೆ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಸರ್. ಅದು ಅನುಮಾನನೇ ಇಲ್ಲ ಸರ್. ಖಂಡಿತ ತುಂಬಾ ಒಳ್ಳೆ ಮೂವಿ, ಫನ್ ಫಿಲ್ಮ್, ಫಸ್ಟ್ ಹಾಫ್ ತುಂಬಾ ಫನ್ ಫಿಲ್ಮ್ ಇದೆ. ನಾವೊಬ್ಬ ಫೋಟೋಗ್ರಾಫರ್ ಬಗ್ಗೆ ಎಷ್ಟೆಲ್ಲ ಶೂಟ್ ಮಾಡಿದ್ದಾರೆ. ಫೋಟೋಗ್ರಾಫರ್ ಬಗ್ಗೆ ಒಂದು ಮಾತಾಡ್ಬೇಕಾದ್ರೆ ಫೋಟೋಗ್ರಾಫರ್ಸು ಫ್ಲರ್ಟ್ ಅನ್ನೋ ಒಂದು ಪದ ಅವರ ವೃತ್ತಿಗೆ ಏನಿದೆ ಅದನ್ನು ತುಂಬ ಒಂದು ಇದನ್ನಾಗಿ ಕಾಂಟ್ರವರ್ಸಿ ಆಗೋ ಥರ ಒಂದು ಶೂಟ್ ಮಾಡಿದ್ದಾರೆ. ಆ ಒಂದು ಪದ ಅವ್ರ ವೃತ್ತಿಗೆ ಒಂದು ಕಳಂಕ ಬರೋ ಥರ ಒಂದು ಕಾಣುತ್ತೆ. ಅದು ಫ್ಲರ್ಟ್ಸ್ ಅನ್ನೋದು ಫೋಟೋಗ್ರಾಫರ್, ನಾನ್ ಫೋಟೋಗ್ರಾಫರ್ಸ್ ಫ್ಲರ್ಟ್ಸ್ ಅನ್ನೋದು ಪದನ ತಿಳಿದ್ರೆ ಚಿತ್ರ ಕಷ್ಟ ಚೆನ್ನಾಗೇ ಇದೆ. ಎಲ್ಲ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಬರ್ತಿದ್ದೀವಿ. ಸೊ ಅದನ್ನ ಒಂದು ಪದ ಬಳಸಿದ್ದಾರೆ, ಫೋಟೋಗ್ರಾಫರ್ ಫ್ಲರ್ಟ್ಸ್ ಅಂತ. ಅದೊಂದಕ್ಕೋಸ್ಕರ ನಾವು ಇದು ಮಾಡ್ತೀವಿ ಅಷ್ಟೇ. ಪಿಕ್ಚರ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಗೆ ಪ್ರಾಬ್ಲಮ್ ಇದೆ, ಒಂದು ಸಿನಿಮಾ ಇದೆ, ಮಾತಾಡಿರ್ತೀವಿ ನಾವು ಅಷ್ಟೇ. ಸಿನಿಮಾ ಹಾರ್ಟ್ ಟಚಿಂಗ್ ಆಗಿದೆ. ತುಂಬ ಅತ್ಯುತ್ತಮವಾದ ಪ್ರೀತಿಗೆ ಬೆಲೆ ಕೊಡುವಂಥ ಚಿತ್ರ. ಇಂಥ ಚಿತ್ರಗಳು ಕನ್ನಡದಲ್ಲಿ ಇದೆಯಾ ಅಂತ ಅನಿಸುತ್ತೆ. ಯಾಕಂದರೆ ಆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಕತೆ ಆಗ್ಬೋದು, ಚಿತ್ರಕಥೆ ಆಗ್ಬೋದು, ಡೈಲಾಗ್ ಡೆಲಿವರಿ ಆಗ್ಬೋದು, ಹೀರೋಯಿನ್ ಆಗ್ಬೋದು, ತುಂಬ ಎಫಿಷಿಯೆಂಟ್ ಆಗಿ, ಎಕ್ಸ್ಪೀರಿಯನ್ಸ್ಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ನೋಡಿ, ಒಬ್ಬ ಫೋಟೋಗ್ರಾಫರ್ ಅಂದರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಫೋಟೋಗ್ರಾಫರ್ ಆಗಿ ಅವನಿಗೆ ಲವ್ ಯಾವ ರೀತಿ ಅಟ್ಯಾಕ್ ಆಗುತ್ತೆ, ಆ ಫೀಲಿಂಗ್ಸ್ನ ಅವನು ಯಾವ ರೀತಿ ವ್ಯಕ್ತಪಡಿಸ್ತಾನೆ. ಒಂದು ಕಡೆ ಅವನಿಗೆ ದುಡಿಬೇಕು ಅಂತ ಆಸೆ, ಒಂದು ಕಡೆ ಒಂದು ಅಚೀವ್ಮೆಂಟ್ ಮಾಡಬೇಕು, ದುಡಿಬೇಕು. ಅವನಿಗೆ ಪ್ರೀತಿ ಅನ್ನೋದೇ ಬರಲ್ಲ. ಆದರೂ ಪ್ರೀತಿ ಅಂತ ಬಂದಾಗ ಅದನ್ನು ಯಾವ ರೀತಿ ಅವನು ತಗೊಳ್ತಾನೆ, ಅದನ್ನು ಎಷ್ಟು ನೀಟಾಗಿ ಅವನು ಆ ಪ್ರೀತಿನ ತಗೊಂಡು ಕಾಪಾಡ್ಕೊಳ್ತಾನೆ. ಈ ಕಡೆ ದುಡಿಮೆನೂ ಬಿಡೋಕ್ಕಾಗಲ್ಲ, ಈ ಕಡೆ ಪ್ರೀತಿನೂ ಬಿಡೋಕ್ಕಾಗಲ್ಲ, ಈ ಕಡೆ ಫ್ಯಾಮಿಲಿನೂ ಬಿಡೋಕ್ಕಾಗಲ್ಲ. ಆ ರೀತಿ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಫೋಟೋಗ್ರಫಿ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಫೋಟೋಗ್ರಫಿ ಅಂತಂದರೆ ಅವನು ರಿಚ್ ಆಗಿರಲ್ಲ, ಯಾವಾಗ ಒಂಥರ ಬಡತನದಲ್ಲಿರ್ತಾನೆ. ಅವ್ನ ಟ್ಯಾಲೆಂಟನ್ನು ಬೆಳೆಸ್ಕೊಂಡು ಬೆಳಿಬೇಕು ಅಂತಿರ್ತಾನೆ. ಅವನ ಮನಸ್ಸಲ್ಲಿ ಒಂದು ಆಕಸ್ಮಿಕವಾಗಿ ಒಂದು ಪ್ರೀತಿ ಹುಟ್ಟಿದಾಗ ಅವನು ಯಾವ ರೀತಿ ಅದನ್ನು ಕಾಪಾಡ್ಕೊಳ್ತಾನೆ. ಸೊ ಈ ಕಡೆ ನಾನು ನಿಜವಾಗ್ಲೂ ಖುಷಿ ಆಯಿತು. ಈ ಕಡೆ ಲಾಸ್ಟಲ್ಲಿ ಪ್ರೀತಿನೂ ಕಾಪಾಡ್ಕೊಳ್ತಾನೆ. ಈ ಕಡೆ ಈಗಿನ ಪರಿಸ್ಥಿತಿನಲ್ಲಿ ಫೋಟೋಗ್ರಾಫರ್ ಎಲ್ಲರೂ ಕೂಡ ಒಂಥರ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅವನು ಎಲ್ಲ ಕಡೆ ಫೋಟೋಗ್ರಫಿ ಹೋಗ್ತಾನೆ, ಸುಮಾರು ಜನ ಹೆಣ್ಮಕ್ಳು ನೋಡ್ತಾನೆ, ಇದು ಮಾಡ್ತಾನಂತ. ನೆವರ್, ಆ ಥರ ಸಾಧ್ಯ ಇಲ್ಲ. ಫೋಟೋಗ್ರಫಿ ಅಂದಮೇಲೆ ಅವ್ನಿಗೆ ಕೆಲಸದ ಮೇಲೆ ಅವ್ನಿಗೆ ಆಸಕ್ತಿ ಇರುತ್ತೆ ವಿನಃ ಯಾವ ಹೆಣ್ಮಕ್ಳ ಮೇಲೆ ಅವ್ನಿಗೆ ಆಸಕ್ತಿ ಇರಲ್ಲ. ಇದ್ರೂ ಕೂಡ ಒಳ್ಳೆ ಭಾವನೆ ಇರುತ್ತೆ ಅವನಿಗೆ. ಒಳ್ಳೆ ಭಾವನೆಯಿಂದ ಅವ್ರನ್ನ ಟ್ರೀಟ್ ಮಾಡಿ ಇದು ಮಾಡ್ತಾನೆ. ಆ ಭಾವನೆ ಒಳಗಡೆ ಒಂದು ಒಳ್ಳೆ ಗುಣ ಇರೋದ್ರಿಂದ ಯಾವುದೋ ಒಂದು ಲವ್ ಅವನಿಗೆ ರೀಚ್ ಆಗುತ್ತೆ. ಅದನ್ನು ಯಾವ ರೀತಿ ಲಾಸ್ಟ್ ಅವರು ಕಾಪಾಡ್ಕೊಂಡ್ ಬರ್ತಾನೆ ತಾಳ್ಮೆ ಸಹನೆಯಿಂದ. ಇಟ್ಸ್ ಎ ವೆರಿ ಗುಡ್ ಸಿನಿಮಾ. ಅದು ಹೇಳಿದ್ನಲ್ಲ, ಫೋಟೋಗ್ರಾಫರ್ಸ್ಗಳನ್ನು ಫೋಕಸ್ ಮಾಡಿ ಈ ಸಿನಿಮಾ ಮಾಡಿದ್ದಾರೆ. ನಿಜವಾಗಿ ನಾವು ಫೋಟೋಗ್ರಾಫರ್ಸ್ಗಳು ನಮ್ಮ ಚಿತ್ರಗಳನ್ನು ಬೇರೆ ಚಿತ್ರಗಳನ್ನ ತೆಗೆದು ನೋಡ್ತದಂಥವ್ರು ನಾವು ನಮ್ಮದೇ ಒಂದು ಚಿತ್ರ ಈ ಥರ ಬಂದಿರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ.
ನಿಜವಾಗಿ ಚಿತ್ರ ಶತದಿನೋತ್ಸವ ಕಾಣಲಿ ಅಂತೇಳಿ ಎಲ್ಲ ಛಾಯಾಗ್ರಾಹಕರ ಪರವಾಗಿ ಆಶಿಸ್ತೀವಿ. ಆ ಒಂದು ಶಬ್ದವನ್ನು ಏನು ನಾವು ಛಾಯಾಗ್ರಾಹಕರಿಗೆ ಹರ್ಟ್ ಆಗಿದೆ, ಆ ಶಬ್ದವನ್ನು ಒಂದು ರಿಮೂವ್ ಮಾಡುವಂಥ ಕೆಲಸ ಚಿತ್ರತಂಡ ಮಾಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಇಡೀ ಸಮೂಹ ಇವತ್ತು ಛಾಯಾಗ್ರಾಹಕರು ಇಡೀ ವರ್ಲ್ಡಲ್ಲಿ ಸುಮಾರು ಕೋಟ್ಯಾಂತರ ಜನ ಫೋಟೋಗ್ರಫರ್ಸ್ಗಳು ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾವತ್ತೂ ಆ ಥರದ ವ್ಯಕ್ತಿತ್ವದವರಲ್ಲ. ನಾವು ಮನೆ ಮಕ್ಕಳಾಗಿ ಎಲ್ಲ ಛಾಯಾಗ್ರಾಹಕರು ಸೇವೆ ಮಾಡ್ತಕ್ಕಂಥವ್ರು. ಇದೊಂದು ಕಲಾ ವೇದಿಕೆ ಆಗಿದೆ. ಹಾಗಾಗಿ ದಯಮಾಡಿ ಆ ಕಲೆಯನ್ನು ಯಾರೂ ಸಹ ಏನು ಅಪಹಾಸ್ಯ ಮಾಡೋದಾಗಲಿ ಅಥವಾ ಅದಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡಬಾರ್ದು ದಯಮಾಡಿ. ಯಾಕೆ ಅಂತ ಹೇಳಿದ್ರೆ ಫೋಟೋಗ್ರಫಿ ಎಲ್ಲದಕ್ಕೂ ಭಾಳ ಇಂಪಾರ್ಟೆಂಟ್. ಯಾವುದೇ ಮಾಧ್ಯಮಗಳಲ್ಲಾಗ್ಬೋದು, ಬೇರೆ ಬೇರೆ ವಿಭಾಗಗಳಲ್ಲಾಗ್ಬೋದು, ಅಥವಾ ಚಲನಚಿತ್ರದಲ್ಲೇ ಆಗ್ಬೋದು, ಫೋಟೋಗ್ರಫಿ ಅನ್ನೋದು ಭಾಳ ದೊಡ್ಡ ವಿಚಾರ. ಆ ಒಂದು ಫೋಟೋಗ್ರಫಿಗೆ ಕುತ್ತು ತರ್ತಕ್ಕಂಥ ಕೆಲಸ ದಯಮಾಡಿ ಯಾರೂ ಮಾಡಬೇಡಿ ಅಂಥೇಳಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ನೀವು ಹೇಳಿ ಸರ್ ಹಾಗೆ. ಸರ್, ಇವಾಗ ನಾವು ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಇಶ್ಯೂ ತುಂಬ ದೊಡ್ಡದಾಗಿತ್ತು. ಏನಂದರೆ ನಾವು ಆ ಪದನ ಯೂಸ್ ಮಾಡಿರೋ ಇಂಟೆನ್ಷನ್ ನಾವು ಆ ಕ್ಯಾರೆಕ್ಟರು ಪೂಜಾ ಅನ್ನೋ ಕ್ಯಾರೆಕ್ಟರ್, ಪ್ರೀತಿ ಅನ್ನೋ ಕ್ಯಾರೆಕ್ಟರ್ಗೆ ಪ್ರೊವೋಕ್ ಮಾಡೋ ಉದ್ದೇಶದಿಂದ ಫೋಟೋಗ್ರಾಫರ್ಸ್ಗೆ ಯಾವುದೇ ರೀತಿ ನಾವು ಬೇಜಾರು ಮಾಡಬೇಕಂತ ಪದನ ಯೂಸ್ ಮಾಡಿರಲಿಲ್ಲ. ಸೊ ಆಮೇಲೆ ಹಲವಾರು ಜಾಗಕ್ಕೆ ನಾವು ಹೋದಾಗ ಎಲ್ಲ ಅಸೋಸಿಯೇಷನ್ಸ್ ಅವ್ರನ್ನ ಮೀಟ್ ಮಾಡಿದ್ವಿ. ನಮ್ಮ ಸ್ಟ್ರಾಟಜಿ ಒಂದೇ ಆಗಿತ್ತು, ಎಲ್ಲರನ್ನೂ ಕರ್ಕೊಂಡೋಗಿ ಸಿನಿಮಾ ತೋರಿಸಿದ್ವಿ. ಸಿನಿಮಾ ತೋರಿಸಾದ್ಮೇಲೆ ಇವ್ರು ಎಲ್ಲರಿಗೂ ಗೊತ್ತಾಯ್ತು, ತಿಳುವಳಿಕೆ ಆಯಿತು ನಮ್ಮ ಸಿನಿಮಾದಲ್ಲಿ ನಾವು ಫೋಟೋಗ್ರಾಫರ್ಸ್ನ ಯಾವ ರೀತಿಯೂ ಕೀಳಾಗಿ ತೋರಿಸಿಲ್ಲ ಅಂತ. ಆಮೇಲೆ ಇವಾಗ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆ ವರ್ಡ್ನ ಬೀಪ್ ಮಾಡಬೇಕು ಅಂತ. ಸೊ ಸಿನಿಮಾದಲ್ಲಿ ಇವಾಗ ಆಲ್ರೆಡಿ ಅದು ಪ್ರಾಸೆಸ್ ಇರುತ್ತೆ. ತಿರ್ಗಾ ನಾವು ಇದಕ್ಕೆ ಹೋಗಬೇಕು, ಸೆನ್ಸರ್ಗೆ ಹೋಗಬೇಕು, ಮ್ಯೂಸಿಕ್ ಚೇಂಜ್ ಆಗಬೇಕು, ಅದೆಲ್ಲ ತುಂಬ ಪ್ರಾಸೆಸ್ ಇದೆ. ಬಟ್ ಟ್ರೇಲರಲ್ಲಿ ನಾವೇನು ಅಪ್ಲೋಡ್ ಮಾಡಿದ್ದೀವಿ ಅದರಲ್ಲಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿ ಅದರಲ್ಲಿ ಆ ವರ್ಡ್ನ ಮ್ಯೂಟ್ ಮಾಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ಅದನ್ನು ವಿದಿನ್ ಇವತ್ತು ಇಲ್ಲಾಂದರೆ ನಾಳೆ ಒಳಗಡೆ ಮಾಡಿ ರಿಲೀಸ್ ಮಾಡಿ ಸರ್ಗೆ ತಲುಪಿಸ್ತೀವಿ. ಆ್ಯಂಡ್ ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ, ಡೈರೆಕ್ಟರ್ ಕಡೆಯಿಂದ ಫೋಟೋಗ್ರಫಿ ಅಸೋಸಿಯೇಷನ್ಗೆ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ನೀವು ಸಪೋರ್ಟ್ ಮಾಡಿದ್ರೇ ಫುಲ್ ಮೀಲ್ಸ್ ಆಗೋದು. ಥ್ಯಾಂಕ್ ಯು ಸರ್. ಖುಷಿ ಆಯಿತು. ಒಂದೊಂದು ಸೀನ್ಗೂ ಮತ್ತು ಫೋಟೋಗ್ರಫರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲ ತೋರಿಸಿದಾಗ ಎಲ್ಲದಕ್ಕೂ ವಿಷಲ್ಸು ಅಥವಾ ಕ್ಲಾಪ್ ಮಾಡಿ ತುಂಬ ಅಂದರೆ ಒಂದು ಥಿಯೇಟ್ರಲ್ಲಿ ತುಂಬ ಎಂಗೇಜಿಂಗ್ ಆಗಿದ್ರೆ ನಮಗೂ ಆರ್ಟಿಸ್ಟ್ಗಳಿಗೆ ಆ್ಯಕ್ಟ್ ಮಾಡಿರೋರಿಗೆ ಖುಷಿ ಆಗುತ್ತೆ. ಹಾಂ, ಈ ಸೀನ್ ವರ್ಕ್ ಆಗಿದೆ ಅಂತ. ಪ್ರತಿ 10 ಮಿನಿಟ್ಸ್ಗೂ 5 ಮಿನಿಟ್ಸ್ಗೂ ಎಲ್ಲರೂ ಕ್ಲಾಪ್ ಮಾಡಿಕೊಂಡು ಜೋರಾಗಿ ಕಿರ್ಚ್ಕೊಂಡು ಈ ಥರದ್ದೆಲ್ಲ ಟ್ರೆಂಡಿಂಗ್ ಏನೇನಿದೆ ಅದನ್ನೆಲ್ಲ ತೋರಿಸಿರೋದು ವರ್ಕ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮೆಲ್ಲರ ಸಪೋರ್ಟು ಇರಲಿ. ಆ್ಯಂಡ್ ಫೋಟೋಗ್ರಾಫರ್ಸ್ಗೆ ಹ್ಯಾಟ್ಸ್ ಆಫ್. ನಿಮ್ಮ ಪೇಷನ್ಸ್ಗೆ ಅಥವಾ ಏನೇ ಆದ್ರೂ ಬಿಟ್ಕೊಡ್ಬೇಡಿ, ಮುನ್ನುಗ್ತಾ ಇರಿ ಅಂತ ಕೇಳ್ಕೊತೀನಿ. ಆ್ಯಂಡ್ 21ನೇ ತಾರೀಕು ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಮೊನ್ನೆ ತಾನೇ ನಾವು ಮಂಗಳೂರು, ಬೆಂಗಳೂರು ಮತ್ತು ಮೈಸೂರಲ್ಲಿ ಪ್ರೀಮಿಯರ್ ಮಾಡಿದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದು ಆ್ಯಂಡ್ ಅವರೇ ಎಲ್ಲ ರಿವ್ಯೂಸ್ ಹಾಕ್ತಾ ಇದ್ದಾರೆ. ದಯವಿಟ್ಟು ಒಂದೊಳ್ಳೆ ಕಾಂಟೆಂಟ್ ಮುಖಾಂತರ ನಾವು ಬಂದಿದ್ದೀವಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಫುಲ್ ಮೀಲ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಫಸ್ಟ್ ಶೋ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಖುಷಿ ಅವ್ರು ಹೇಳಿದಾಗೆ 3 ಪ್ರೀಮಿಯರ್ ಶೋ ಮಾಡಿದ್ವಿ. ಎಲ್ಲರ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ. ನಮಗೆ ನಮ್ಮ ಎನರ್ಜಿ ಸ್ವಲ್ಪ ಬೂಸ್ಟಪ್ ಆಗಿದೆ. ಇವಾಗ ಕನ್ನಡದ ಜನತೆ ಥಿಯೇಟ್ರಿಗೆ ಬಂದು ಇದನ್ನ ನೋಡಿ ಸಪೋರ್ಟ್ ಮಾಡಿದ್ರೆ ಐ ಥಿಂಕ್ ನಾವೆಲ್ಲರೂ ಗೆಲ್ತೀವಿ. ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ಆ್ಯಂಡ್ ಫೋಟೋಗ್ರಫರ್ನ ನಾವು ನಂಬಿದ್ದೀವಿ. ತುಂಬ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಯಾಕೆಂದರೆ ಫೋಟೋಗ್ರಫರ್ಸ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಎಸ್ಪೆಷಲಿ ಆರ್ಟಿಸ್ಟ್ ಲೈಫಲ್ಲಿ. ನಮ್ಮ ಪೋರ್ಟ್ಫೋಲಿಯೋಯಿಂದ ಸ್ಟಾರ್ಟ್ ಆದರೆ ನಮ್ಮ ಎಲ್ಲ ಜರ್ನಿಗೆ ಅವರು ಬೇಕೇ ಬೇಕು. ಆ ಲೈಫ್ ಜರ್ನಿನ ನಾವು ತೋರಿಸಿದ್ದೀವಿ. ಹಾಗೆ ಪ್ರೀತಿಗೆ ಆದ್ಯತೆ ಕೊಟ್ಟು ನಾವು ಖಂಡಿತವಾಗ್ಲೂ ಈ ಸಿನಿಮಾನ ಆದಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಆ್ಯಂಡ್ ಬುಕ್ ಯೋರ್ ಟಿಕೆಟ್ಸ್ ರೈಟ್ ನೌ ಅಂತ ಹೇಳ್ತೀವಿ. ಆ್ಯಂಡ್ ನೀವೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಜನಕ್ಕೆ ರೀಚ್ ಮಾಡಿಸಿ ಅಷ್ಟೇ. ಇವತ್ತು ಹೌದು, ತುಂಬ ಖುಷಿ ಆಯಿತು. ಕರ್ನಾಟಕ ಫೋಟೋಗ್ರಫಿ ಅಸೋಸಿಯೇಷನ್ ಅವರು ತುಂಬ ಅಂದರೆ ನಾನು ಒಂದು ಪದ ಯೂಸ್ ಮಾಡಿರ್ತೀನಿ ಫ್ಲರ್ಟ್ ಅಂತ. ಅದು ಇವಳನ್ನ ಪ್ರವೋಕ್ ಮಾಡೋದಕ್ಕೆ ನಾನು ಅದನ್ನು ಮಾಡ್ತಾ ಇರ್ತೀನಿ. ಅದಕ್ಕೆ ಅವರು ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಫೈಲ್ ಮಾಡಿದ್ರು. ನಮಗೆ ತುಂಬ ಬೇಜಾರಾಗ್ತಾಯಿತ್ತು. ಏನಪ್ಪ ಇದು ಮಾಡೋದು, ಅದು ಸಿನಿಮಾ ನೋಡಿದ್ರೆ ಅದೇನು ಅಂಥದ್ದಿಲ್ಲ. ಟ್ರೇಲರ್ ನೋಡಿ ಅವರು ತಿಳ್ಕೊಂಡಿದ್ದಕ್ಕೆ ನಾವು ನಿಜವಾಗ್ಲೂ ಬೈ ಹಾರ್ಟ್ ಕ್ಷಮೆ ಕೇಳಿದ್ದೀವಿ. ಅಂದರೆ ಆ್ಯಂಡ್ ಎಲ್ಲ ಫೋಟೋಗ್ರಫರ್ ಅಂದರೆ ಮಂಗಳೂರು, ಮೈಸೂರು, ಬೆಂಗಳೂರು ಇವತ್ತು ಬಂದಿದ್ರು ಪ್ರೀಮಿಯರ್ಗೆ. ಅವ್ರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಹೌದು, ಬರೀ ಟ್ರೇಲರ್ಗೆ ಮಾತ್ರ ಇವತ್ತೇನೋ ಕಟ್ ಹಾಕಿದ್ದೀರಾ, ಸಿನಿಮಾದಲ್ಲಿ ಅದಿಲ್ಲ ಅಂತ ತುಂಬ ಚೆನ್ನಾಗಿ ತೋರಿಸಿದ್ರ ಫೋಟೋಗ್ರಫರ್ಸ್ನ ಅಂತ ಎಲ್ಲ ಹೇಳಿ. ಆ ಒಂದು ಸ್ಟ್ರಗ್ಲಿಂಗ್ ಫೋಟೋಗ್ರಫರ್ ಕತೆ ಏನಿದೆ ಅದು ತುಂಬ ಕನೆಕ್ಟ್ ಆಗುತ್ತೆ ನಮಗೆ ಅಂತ ಎಲ್ಲ ಹೇಳಿ ತುಂಬ ಇಷ್ಟಪಟ್ಟು ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ.